360 టైం వస్తుంది 360లో ఏమి ఆపు వీడియో కొంచెం ఎప్పుడు సంబంధం నాకు సంబంధం ఉందని చెప్పి బాలింతలు ఉండాలని చెప్పి ఇంకా అట్లయితే మీరు ఈడే ఉంటే మేము ఇది కూడా కూడా అంతా లెవెల్ చేసి పంపిస్తాం సార్ టీవీ లైనర్లు వచ్చి మా పరంగా వాళ్ళు కూడా మాట్లాడుతున్నారు. ಕರ್ನಾಟಕದ ನೀರಾವರಿ ನಿಗಮ ಭಾಳ ದಿನಗಳಿಂದ ಇಲ್ಲಿದ್ದಂಥ ಬಡವರ ಪರವಾಗಿ ನೀರಾವರಿ ನಿಗಮ ಭಾಳಷ್ಟು ದಿನಗಳಿಂದ ಹೋರಾಟ ಮಾಡ್ತಾನೆ ಇದೆ. ಇವತ್ತು ಇಲ್ಲಿಂದ ಪ್ರಾರಂಭ ಅಲ್ಲ, ಹತ್ತತ್ರ ನಮಗೆ ಹೊಸಪೇಟೆಯಿಂದ ಪ್ರಾರಂಭ ಆಗುತ್ತೆ ಇಶ್ಯೂ. ಹೊಸಪೇಟೆದಿಂದ ಇದ್ದಂಥವ್ರು ಇಲ್ಲಿ ತನಕ ನೋಡಿದ್ರೆ ಸಾವಿರಾರು ಗುಡಿಸಲುಗಳಲ್ಲಿ ಜೀವನ ಮಾಡ್ತಾಯಿದ್ದಾರೆ. ನಾನು ಕರ್ನಾಟಕ ನೀರಾವರಿ ನಿಗಮಕ್ಕೆ ಮುಂಚೆ ಕೂಡ ನಾನು ಕೇಳ್ಕೊಂಡಿದ್ದೆ. ಅವರು ಹತ್ತತ್ರ ಇವತ್ತು 30-35 ವರ್ಷಗಳಿಂದಲೇ ಜೀವನ ಮಾಡ್ತಾಯಿದ್ದಾರೆ. ಆ ಜೀವನ ಮಾಡೋಂಥ ಜನರಿಗೆ ಅವ್ರಿಗೆ ಎಂಥ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು. ನೀವು ಅಕಸ್ಮಿತವಾಗಿ ಏನೇನೋ ಆದೇಶಗಳು ಮಾಡಿಕೊಂಡು ಏನೇ ಬಂದರೆ ಕೂಡ ಬಡವರಿಗೆ ತೊಂದರೆ ಕೊಡೋಂಥ ಕೆಲಸ ಆಗ್ಬಾರ್ದು. ಭಾಳಷ್ಟು ಕಡೆ ನಾವು ಸರ್ಕಾರಗಳು ಕೆಲವೊಂದು ಸರಿ ಸಕ್ರಮ ಮಾಡ್ಕೊಳ್ಳೋಂಥ ಕೆಲಸಗಳು ಮಾಡ್ತೀವಿ. ಇವತ್ತು ನೀವು ಯಾವುದೇ ನಿರ್ಧಾರ ತೊಗೋಬಾರ್ದು ಅಂತೇಳಿ ಅನೇಕ ವರ್ಷಗಳಿಂದ ನಾನು ಹೇಳ್ಕೊತ ಬಂದೆ. ಅಲ್ಲಿಂದ ಯಾವುದೇ ತೊಂದರೆ ಇಲ್ಲ. ಇತ್ತೀಚೆಗೆ ಕರ್ನಾಟಕ ನೀರಾವರಿ ನಿಗಮ ಏನು ಒತ್ತಡದಿಂದ ಮಾಡಿದರೆ ಗೊತ್ತಿಲ್ಲಾಗಲಿ, ಇವತ್ತು ದಿಢೀರಂತೇಳಿ ನನ್ನ 10 ದಿನ ಹಿಂದ್ಗಡೆ ಇಲ್ಲಿದ್ದಂಥ 9 ಗುಡಿಸಲಿಗಳು ಜನರು ಸಣ್ಣ ಮಕ್ಕಳಿದ್ದಾರೆ ನೋಡಿ, ಸಣ್ಣ ಕಂದಮ್ಮಗಳಿದ್ದಾರೆ. ಆ ಮಕ್ಕಳಿಗೆ ಡೆಂಗು ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಆಗ್ತೈತೆ. ಇಂಥ ಸಂದರ್ಭದಲ್ಲಿ ಅವ್ರು ಬಂದು ಬೀದಿ ಪಾಲು ಮಾಡಿಬಿಟ್ರೆ ಇವತ್ತೇನೋ ಅವರೇನೋ ಹೇಳ್ತಿದ್ದಂತೆ ಬಡವರಿಲ್ಲ ಕೋರ್ಟ್ ಆದೇಶ. ನಾವು ಕೋರ್ಟ್ ಏನೇ ಆದೇಶ ಆಗಿಲ್ಲ, ಮಾನವೀಯ ದೃಷ್ಟಿಯಿಂದ ಅವರಿಗೆ ಪರ್ಯಾಯವನ್ನು ಹುಡ್ಕೊಡ್ಬೇಕಾಗುತ್ತೆ. ಅವರಿಗೆ ಪರಿಹಾರವನ್ನು ಹುಡ್ಕೊಟ್ರೆ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇಲ್ಲಿ ಬೀದಿ ಪಾಲು ಮಾಡೋದ್ರಿಂದ ಎಲ್ಲರಿಗೂ ನುಕ್ಸಾನ್ ಅಂತ ಮಾತುಗಳು ಹೇಳಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನನ್ನ ಇಷ್ಟೇ, ಯಾವುದೇ ಈ ಬಡವರಿಗೆ ನ್ಯಾಯ ಸಿಗಬೇಕಾದ್ರೆ ಅವ್ರಿಗೆ ಪರ್ಯಾಯವನ್ನು ಹುಡ್ಕೊಡ್ಬೇಕು. ಅವ್ರಿಗೇನೋ ಒಂದು ಪರ್ಯಾಯ ಹುಡ್ಕೊಟ್ಟು ಅವ್ರಿಗೇನೋ ವ್ಯವಸ್ಥೆ ಮಾಡಿಕೊಡ್ಬೇಕನ್ನಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.